Hello my dear students. So ಇವತ್ತು ನಾವು SCPಯ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಮೊದಲನೇ ಸೆಮಿಸ್ಟರ್ನ 56th ಸೆಷನ್ 5ನೇ ಚಾಪ್ಟರ್ನ 6ನೇ ಸೆಷನಲ್ಲಿ ಇದ್ದೀವಿ. ಓಕೆನಾ? ಸೊ 5th ಚಾಪ್ಟರ್ ಈಸ್ ಅಬೌಟ್ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಬ್ಯಾಂಕಿಂಗ್. ಸೊ ನಾವು ಹಿಂದೆ ಎಲ್ಲ ಸೆಷನ್ಸಲ್ಲಿ ಏನು ಕಲ್ತ್ವಿ, ಸೊ ಹೊಸ ಟೆಕ್ನಾಲಜೀಸ್ ಯಾವುದು, ವಾಟ್ ಆರ್ ದ ಡಿಫ್ರೆಂಟ್ ನ್ಯೂ ಟೆಕ್ನಾಲಜೀಸ್, modern technologies which banks have adopted, then what are the e-payment system, electronic clearing system ಅಂದರೆ ಏನು, ಡೆಬಿಟ್ ಕಾರ್ಡ್ ಅಂದರೆ ಏನು, ಕ್ರೆಡಿಟ್ ಕಾರ್ಡ್ ಅಂದರೆ ಏನು, ದೆನ್ ವಾಟ್ ಈಸ್ ನೆಫ್ಟು, RTGS, ಆಯಿತಾ. ಸೊ MICR ಅಂದರೆ ಏನು, ಸೊ ಪ್ಲಾಸ್ಟಿಕ್ ಕಾರ್ಡ್ಸಿನ ಅನುಕೂಲ ಏನು, ಅನಾನುಕೂಲ ಏನು, ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಏನು, ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಏನು. ಸೊ ಈ ಥರ ತುಂಬ ಕಾನ್ಸೆಪ್ಟ್ಸನ್ನು ಹಿಂದಿನ ಸೆಷನ್ಸಲ್ಲಿ ನಾವು ಕಲ್ತಿದ್ದೇವೆ. ಸೊ ಇವತ್ತಿನ ಸೆಷನ್ಸಲ್ಲಿ ನಾವು ಕಲಿತಾ ಇರೋದು ಇಟ್ಸ್ ಅಬೌಟ್ ಇ ಮನಿ ಅಂದರೆ ಎಲೆಕ್ಟ್ರಾನಿಕ್ ಮನಿ ಅಂತ. ಈಗಿನ ಜಮಾನದಲ್ಲಿ ಅಂದರೆ ಈಗಿನ ಬ್ಯಾಂಕಿಂಗ್ ಸರ್ವೀಸಸಲ್ಲಿ, ಫಿನಾನ್ಷಿಯಲ್ ಸರ್ವೀಸಸಲ್ಲಿ ಇ ಮನಿ ಅನ್ನೋದು ತುಂಬ ಬೆಳೀತಾ ಇದೆ. ಆ್ಯಕ್ಚುಲಿ ಇಟ್ಸ್ ಡೆವಲಪಿಂಗ್ ಡೇ ಬೈ ಡೇ. ಮುಂಚೆ ಅಷ್ಟು ಇರಲಿಲ್ಲ. ಇದು ಟ್ರೆಡಿಷ್ನಲ್ ಮೋಡ್ ಆಫ್ ಬ್ಯಾಂಕಿಂಗ್ ಇದ್ದಾಗ ಇ ಮನಿ ಅನ್ನೋ ಕಾನ್ಸೆಪ್ಟ್ಸ್ ಇರಲಿಲ್ಲ. ಬಟ್ ಇತ್ತೀಚೆಗೆ ಒಂದು 1970 ನಂತರ ಐ ಥಿಂಕ್ ಈ ಕಾನ್ಸೆಪ್ಟ್ಸು ತುಂಬಾ ಪ್ರಚಾರಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಒಂದು ಸಲ ಬಿಟ್ ಕಾಯಿನ್ಸ್ ಬಂತು, ಸೊ ಇನ್ ದಟ್ ಟೈಮ್ ಕ್ಲೌಡ್ ಕಂಪ್ಯೂಟಿಂಗ್ ಎಲ್ಲ ಯಾವಾಗ ಸ್ಟಾರ್ಟ್ ಆಯಿತು, ಫಿನ್ಟೆಕ್ ಕಂಪನೀಸ್ ಎಲ್ಲ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸೊ ಅಲ್ಲಿ ಒಂದು ಬೂಸ್ಟ್ ಸಿಕ್ತು ಅಂತ ಅನ್ಬೋದು ಇ ಮನಿಗೆ. ಸೊ ಈಗ ರೀಸೆಂಟಾಗಿ ಇ ಮನಿ ಡೆವಲಪ್ಮೆಂಟ್ ತುಂಬಾ ಜಾಸ್ತಿ ನಡೀತಾ ಇದೆ. ಇಟ್ಸ್ ಗ್ರೂಮಿಂಗ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ. ಸೊ ಹಾಗಾದರೆ ಇ ಮನಿ ಅಥವಾ ಎಲೆಕ್ಟ್ರಾನಿಕ್ ಮನಿ ಅಂದರೆ ಏನು ಅಂತ ನೋಡೋಣ. ಸೊ ಇಟ್ ಈಸ್ ಅ ಡಿಜಿಟಲ್ ಸ್ಟೋರ್ ಆಫ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆನ್ ಅ ಕಂಪ್ಯೂಟರೈಸ್ಡ್ ಡಿವೈಸ್. ನೋಡಿ, ಕಂಪ್ಯೂಟರೈಸ್ಡ್ ಡಿವೈಸ್ ಒಂದು ಕಂಪ್ಯೂಟರ್ ಗ್ಯಾಜೆಟಲ್ಲಿ ಸೊ ನೀವು ದುಡ್ಡನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಡಿಜಿಟಲ್ ಸ್ಟೋರೇಜ್ ಈ ಕಂಪ್ಯೂಟರಲ್ಲಿ ನಿಮಗೆ ಒಂದು ಸ್ಟೋರೇಜನ್ನು ಕೊಡುವಂಥದ್ದು, ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜನ್ನು ನಾವು ಇಲ್ಲಿ ಇ ಮನಿ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ನಿಮಗೆ ಈ ಕಾಯಿನ್ಸ್ ಆಗಲಿ, ಈ ಕ್ಯಾಶ್ ಆಗಲಿ, 100 ರೂಪಾಯಿ, 1000 ರೂಪಾಯಿ, 500 ರೂಪಾಯಿ ನೋಟ್ಗಳೆಲ್ಲ ಹಿಂಗೆ ಕಾಣಸಿಗಲ್ಲ ನಿಮಗೆ. ಅಥವಾ ಇಲ್ಲಿ ಚೆಕ್ ಇರುತ್ತೆ ಅಥವಾ ಕಾರ್ಡ್ ಇರುತ್ತೆ, ಈ ಥರದ್ದೆಲ್ಲ ಅಲ್ಲ ಇಲ್ಲಿ. ಇ ಮನಿ ಅಂದರೆ ಏನು ಅಂದರೆ, ಸೊ ಇಲ್ಲಿ ಬ್ಯಾಂಕ್ ಅಕೌಂಟೇ ಎಕ್ಸಿಸ್ಟ್ ಆಗಲ್ಲ. ಆ್ಯಕ್ಚುಲಿ ಇಟ್ ಡಸಂಟ್ ಎಕ್ಸಿಸ್ಟ್ ಓನ್ಲಿ. ಸೊ ಇಲ್ಲಿ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹಣಕಾಸಿನ ವ್ಯವಹಾರ ಆಗುತ್ತೆ. ಬಟ್ ಬ್ಯಾಂಕ್ ಇರಲೂಬೋದು, ಬ್ಯಾಂಕ್ ಇರದೇನೂ ಇರ್ಬೋದು. ಸೊ ಇಲ್ಲಿ ಒಂದು ಇಟ್ಸ್ ಅನ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಇಟ್ಸ್ ಅನ್ ಡಿಜಿಟಲ್ ಸ್ಟೋರ್, ಒಂದು ಸ್ಟೋರೇಜು. ನಿಮ್ಮ ದುಡ್ಡನ್ನು ಇಡೋಕ್ಕೆ ಒಂದು ಡಿಜಿಟಲ್ ಸ್ಟೋರ್ ಅಂತಲೇ ಹೇಳ್ಬೋದು. ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿರುತ್ತೆ ಇಲ್ಲಿ. ಸೊ ಇದು ಬ್ಯಾಂಕ್ ಅಕೌಂಟ್ಸ್ ಇದ್ದರೂ ಮಾಡ್ಬೋದು, ಇಲ್ಲದೇ ಇದ್ದರೂ ಕೂಡ ನಾವು ಮನಿನ ಟ್ರಾನ್ಸ್ಫರ್ ಮಾಡ್ಬೋದು. ಎಷ್ಟು ಮಜಾ ಅನಿಸ್ತಿದೆ ಅಲ್ವಾ? ಬ್ಯಾಂಕೇ ಅಕೌಂಟ್ ಇಲ್ಲದೇ ದುಡ್ಡು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಬಟ್ ಇಟ್ಸ್ ಪಾಸಿಬಲ್. ಈ ಮನಿಯಿಂದ ಈಗಿನ ಡಿಜಿಟಲೈಸೇಷನಲ್ಲಿ ಎವ್ರಿಥಿಂಗ್ ಈಸ್ ಪಾಸಿಬಲ್. ಓಕೆ. ಸೊ ದ ಗ್ರೇಟ್ ಅಡ್ವಾಂಟೇಜಸ್ ಆಫ್ ದಿಸ್ ಕೋರ್ಸ್ ಈಸ್ ಇಟ್ಸ್ ಕ್ಯಾಶ್ಲೆಸ್ ಪೇಮೆಂಟ್ ಸಿಸ್ಟಮ್. ಆಯಿತಾ? ಎಲ್ಲ ಡಿಜಿಟಲ್ ಆಗಿ ಆಗುತ್ತೆ, ಆನ್ಲೈನಲ್ಲಿ ಆಗೋದ್ರಿಂದ ಇಟ್ಸ್ ಕ್ಯಾಶ್ಲೆಸ್ ಆ್ಯಂಡ್ ಕ್ವಿಕ್ ಟ್ರಾನ್ಸ್ಫರ್ ಆಗುತ್ತೆ, ಈಸಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಡಿಜಿಟಲ್ ಕರೆನ್ಸಿ ಅನ್ನೋದು ಇಟ್ಸ್ ಸ್ವೀಪಿಂಗ್ ದ ವರ್ಲ್ಡ್ ನಾವು. ಬಿಟ್ ಕಾಯಿನ್ ಒಂದು ಯಾವಾಗ ಸ್ಟಾರ್ಟ್ ಆಯಿತು ಬರೋಕ್ಕೆ, ಕೋಟ್ಯಾಧಿಪತಿ ಆಗಿಬಿಟ್ರು ಬಿಟ್ ಕಾಯಿನ್ಸ್. ಯಾರು ಮುಂಚೆ ಶೇರನ್ನು ತೊಗೊಂಡಿದ್ರು ಅವರು. ಬರ್ತಾ 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 ಕ್ರಿಪ್ಟೋ ಕರೆನ್ಸೀಸು ಎಷ್ಟು ಬೆಳೀತಾ ಇದೆ ಅಂದರೆ ಈ ಡಿಜಿಟಲ್ ಕರೆನ್ಸಿ ಏನಿದೆ, ಸೊ ಇದರದ್ದೇ ತುಂಬ ಪ್ರಾಮಿನೆಂಟ್ ರೋಲು ನಮ್ಮ ಫಿನಾನ್ಷಿಯಲ್ ಸರ್ವಿಸಿಗೆ ನಮಗೆ ಸಿಗ್ತಾ ಇದೆ. ಸೊ ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ ಮನಿಯಲ್ಲಿ ಒಂದು ಡಿಜಿಟಲ್ ರಿಪ್ರೆಸೆಂಟೇಷನ್ ಆಫ್ ಮನಿ ಇರುತ್ತೆ, ಒಂದು ಕಂಪ್ಯೂಟರೈಸ್ ಡಿವೈಸ್ ಇರುತ್ತೆ, ಅದಕ್ಕೊಂದು ಸ್ಟೋರೇಜ್ ಇರುತ್ತೆ. ಅಲ್ಲಿ ನಿಮ್ಮ ಹಣ ಸ್ಟೋರ್ ಆಗಿರುತ್ತೆ. ಹಣ ಸ್ಟೋರ್ ಆಗಿರುತ್ತೆ ಅಂದರೆ ಇಲ್ಲಿ ಯಾವುದೇ ಪೇಪರ್ ಹಣ ಅಥವಾ ಕಾಯಿನ್ಸ್ ಅಂತ ಅಲ್ಲ, ಆಯಿತಾ. ಸೊ ಹಣ ಬೆಲೆ ಬಾಳುವಂಥ ಡಿಜಿಟಲ್ ಮನಿ ಅಂತ ಅದು, ಆಯಿತಾ. ಸೊ ಈ ಕಡೆ ಏನಾಗುತ್ತೆ, ಪೇಮೆಂಟ್ಸು ಎಲೆಕ್ಟ್ರಾನಿಕಲಿ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಈ ಮನಿ ಇಲ್ಲಿ ವರ್ಕ್ ಆಗ್ತಾ ಇದೆ. So electronic money refers to the currency electronically stored on electronic system
and digital database as opposed to physical paper or coin money, and is used to make it easier for users to transact electronically. ಸೊ ನಾನು ಹೇಳಿದೆ ಅಲ್ವಾ ಆವಾಗಲೇ, ಅದೇ ಥರ ಇಲ್ಲಿ ಯಾವುದೇ ಥರದ ಫಿಸಿಕಲ್ ಪೇಪರ್ ಆಗಲಿ ಕಾಯಿನ್ ಮನಿ ಆಗಲಿ ಏನೂ ಇರೋದಿಲ್ಲ. ಇಲ್ಲಿ ಇಲೆಕ್ಟ್ರಾನಿಕಲಿ ಏನು ಮಾಡ್ತೀವಿ, ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ನಾವು ಕರೆನ್ಸಿನ ಸ್ಟೋರ್ ಮಾಡಿರ್ತೀವಿ. ಆ ಸ್ಟೋರೇಜನ್ನ ಇಟ್ಕೊಂಡು ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ ವ್ಯಾಲ್ಯೂಸ್ನ, ಕರೆನ್ಸೀಸ್ನ. ಸೊ ಡಿಜಿಟಲ್ ಡೇಟಾಬೇಸನ್ನು ನಾವಿಲ್ಲಿ ಮೇಂಟೈನ್ ಮಾಡ್ತೇವೆ. ಸೊ ಹಾಗಾದರೆ ಯಾವುದೇ ಥರದ ಎಲೆಕ್ಟ್ರಾನಿಕ್ ಮನಿ ಇದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಕ್ರಿಪ್ಟೋ ಕರೆನ್ಸೀಸು. So cryptocurrencies are the digital currencies that use cryptographic technology to secure the transaction and control the creation of new units. ಸೊ ಇಲ್ಲಿ ಕ್ರಿಪ್ಟೋಗ್ರಾಫಿಕ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಡಿಜಿಟಲ್ ಮನಿನ ಸ್ಟೋರ್ ಮಾಡ್ತೀವಿ. ಸೊ ಅದು ಕ್ರಿಪ್ಟೋ ಕರೆನ್ಸೀಸ್ ಅಂತ ಹೇಳ್ತೀವಿ. ನಾನು ಹೇಳಿದ್ನಲ್ವ, ಬಿಟ್ ಕಾಯಿನ್ ಅಂತ ಸ್ಟಾರ್ಟಿಂಗ್ ಫಸ್ಟ್ ಬಂದಿದ್ದು, ಆಮೇಲೆ ಎಥೆರಿಯಮ್ಮು, ಲಿಟ್ ಕಾಯಿನ್ ಅಂತ. ಸೊ ತುಂಬ ಥರದ ಕ್ರಿಪ್ಟೋ ಕರೆನ್ಸೀಸನ್ನು ನಾವಿಲ್ಲಿ ನೋಡ್ಬೋದು. ಎರಡನೇದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸೀಸ್ ಅಂತ, CBDS ಅಂತಲೇ ಹೇಳ್ತೀವಿ ನಾವು ಇದನ್ನು. ಸೊ ದೀಸ್ ಆರ್ ದ ಡಿಜಿಟಲ್ ಕರೆನ್ಸೀಸ್ ಇಶ್ಯೂಡ್ ಆ್ಯಂಡ್ ರೆಗ್ಯುಲೇಟೆಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ಸು. ಸೊ ನಮ್ಮ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಏನಿದೆ, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಅಥವಾ SBI ಆಗಿರ್ಬೋದು. ಸೊ ಇವೆಲ್ಲ ಏನು ಮಾಡುತ್ತೆ ಅಂದರೆ ಡಿಜಿಟಲ್ ಕರೆನ್ಸಿನ ಇಶ್ಯೂ ಮಾಡುತ್ತೆ, ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ಎಲೆಕ್ಟ್ರಿಕ್ ಮನಿ ಏನು ಮಾಡುತ್ತೆ, ಗೌರ್ಮೆಂಟ್ ಹೋಲ್ಡಿಂಗ್ಸಲ್ಲಿ ಇರೋದ್ರಿಂದ ಸೊ ಇದಕ್ಕೆ ಟ್ರೆಡಿಷ್ನಲ್ ಫಿಯೇಟ್ ಕರೆನ್ಸೀಸ್ನ ಸೇಮ್ ವ್ಯಾಲ್ಯೂನ ನಾವಿಲ್ಲಿ ಕೊಡ್ತೇವೆ. So it aims to combine the benefits of digital transactions with the stability and trust associated with the central bank regulation. ಸೊ ಬ್ಯಾಂಕ್ನವರೇ ಇದನ್ನು ಇಶ್ಯೂ ಮಾಡ್ತಿರೋದ್ರಿಂದ ಸೊ ನಮಗೆ ತುಂಬ ಸೇಫ್ಟಿ ಇಲ್ಲಿ ಸಿಗುತ್ತೆ, ಹಾಗೂ ಸ್ಟೆಬಿಲಿಟಿ ಕೂಡ ಮೇಂಟೈನ್ ಆಗುತ್ತೆ. ಸೊ ಸ್ಕ್ಯಾಮ್ಸ್ ಆಗೋದು, ಫ್ರಾಡ್ಸ್ ಆಗೋದೆಲ್ಲ ತುಂಬ ಕಡಿಮೆ ಇಲ್ಲಿ, ಬಿಕಾಸ್ ಬ್ಯಾಂಕ್ ಇಟ್ ಸೆಲ್ಫ್ ಈಸ್ ರೆಗ್ಯುಲೇಟಿಂಗ್ ದ ಡಿಜಿಟಲ್ ಕರೆನ್ಸಿ ಹಿಯರ್. ದೆನ್ ವ್ಯಾಲೆಟ್ಸ್ ಆ್ಯಂಡ್ ಮೊಬೈಲ್ ಪೇಮೆಂಟ್ ಸಿಸ್ಟಮ್. ಸೊ ವ್ಯಾಲೆಟು, ಡಿಜಿಟಲ್ ವ್ಯಾಲೆಟು ಅಂತ ನಾವೇನು ಹೇಳ್ತೀವಿ, ಆ ಪ್ಲ್ಯಾಟ್ಫಾರ್ಮ್ಸನ್ನು ನಾವಿಲ್ಲಿ ಎಲೆಕ್ಟ್ರಾನಿಕ್ ಮನಿಗೆ ಬಳಸ್ಕೊಬೋದು. ಸೊ ಯೂಸರ್ ಕ್ಯಾನ್ ಲಿಂಕ್ ದರ್ ಬ್ಯಾಂಕ್ ಅಕೌಂಟ್ಸ್, ಕ್ರೆಡಿಟ್ ಕಾರ್ಡ್ಸ್ ಆರ್ ಅದರ್ ಫಂಡಿಂಗ್ ಸೋರ್ಸಸ್ ಟು ದ ವ್ಯಾಲೆಟು. ವ್ಯಾಲೆಟಿಗೆ ಗೂಗಲ್ ಪೇ, ಫೋನ್ಪೇ, ಪೇಪಾಲು, ರೇಸರ್ ಆ್ಯಪು ಇದೆಲ್ಲ ಇದೆ ಅಲ್ವಾ. ಸೊ ಇಲ್ಲೇನು ಮಾಡ್ಬೋದು, ನಾವು ನಮ್ಮ ಡೀಟೇಲ್ಸನ್ನು ಹಾಕ್ಬೋದು, ನಮ್ಮ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ದೆಲ್ಲ. ಈ ಆ್ಯಪ್ಸೆಲ್ಲ ಏನು ಮಾಡುತ್ತೆ ಅಂದರೆ ಟ್ರಾನ್ಸಾಕ್ಷನ್ಸನ್ನು ಮಾಡುತ್ತೆ. ಸೊ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನಾಗುತ್ತೆ, ಈ ವ್ಯಾಲೆಟ್ಸ್ಗಳ ಮೂಲಕ ಅಥವಾ ಆ್ಯಪ್ಸ್ಗಳ ಮೂಲಕ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಆಗೋದ್ರಿಂದ ಸೊ ನಾವು ಇದನ್ನು ಕೂಡ ಡಿಜಿಟಲ್ ಮನಿ ಅಂತಲೇ ಅಥವಾ ಮನಿ ಅಂತ ಹೇಳ್ಬೋದು. ದೆನ್ ಪ್ರೀಪೇಯ್ಡ್ ಕಾರ್ಡ್ಸ್ ಆರ್ ದ ಫಿಸಿಕಲ್ ಆರ್ ವರ್ಚುವಲ್ ಕಾರ್ಡ್ಸು ಲೋಡೆಡ್ ವಿತ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಎಲೆಕ್ಟ್ರಾನಿಕ್ ಮನಿ. ಓಕೆ, ಒಂದು ವರ್ಚುವಲ್ ಕಾರ್ಡ್ಸ್ ಇರುತ್ತೆ, ಒಂದು ಪ್ರೀಪೇಯ್ಡ್ ಕಾರ್ಡ್ಸ್ ತೊಗೊಳ್ಬೇಕು ನಾವು. ಆ ಕಾರ್ಡಲ್ಲಿ ಇಷ್ಟು ಲಿಮಿಟ್ ಅಂತ ಹೇಳ್ಕೊಂಡು ಈ ಎಲೆಕ್ಟ್ರಾನಿಕ್ ಮನಿನ ನಾವಲ್ಲಿ ಸ್ಟೋರ್ ಮಾಡಿರ್ತೇವೆ, ಆಯಿತಾ. ದೀಸ್ ಕಾರ್ಡ್ ಹೆಲ್ಪ್ಸ್ ಟು ಪರ್ಚೇಸ್ ಎಟ್ ಪಾರ್ಟಿಸಿಪೇಟಿಂಗ್ ಮರ್ಚೆಂಟ್ಸ್ ಅಥವಾ ವಿಡ್ರಾಲ್ ಕ್ಯಾಶ್ ಫ್ರಮ್ ATM. ಸೊ ಆ ಕಾರ್ಡನ್ನು ಬಳಸ್ಕೊಂಡು ನಾವು ಟ್ರಾನ್ಸಾಕ್ಷನ್ಸು ಮಾಡ್ಬೋದು, ATMinದ ಅಮೌಂಟ್ ಕೂಡ ತೆಗಿಬೋದು. ಸೊ ಇಟ್ ಆಫರ್ ಅ ಕನ್ವೀನಿಯೆಂಟ್ ಅಲ್ಟರ್ನೇಟಿವ್ ಟು ಟ್ರೆಡಿಷ್ನಲ್ ಬ್ಯಾಂಕಿಂಗು. ಓಕೆ, ಪ್ರೀಪೇಯ್ಡ್ ಕಾರ್ಡ್ಸು ಅಥವಾ ವರ್ಚುವಲ್ ಕಾರ್ಡ್ಸ್ ಅಂತ ಏನು ಹೇಳ್ತೀವಿ, ಆ ಕಾರ್ಡಲ್ಲಿ ಡಿಜಿಟಲ್ ಮನಿ ಇರೋದ್ರಿಂದ ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. Then comes online payment system. Online payment system allow users to make online transactions. So this involves third-party server providing securely processed payment between buyers and sellers. Okay, so ಈ ಆನ್ಲೈನ್ ಪೇಮೆಂಟ್ ಸಿಸ್ಟಮಲ್ಲಿ ಎಕ್ಸಾಂಪಲ್ ಪೇಪಾಲ್ ಇದೆ, ಸ್ಟ್ರೈಪ್ ಇದೆ, ಸ್ಕ್ವೇರ್ ಇದೆ. ಸೊ ಈ ಥರ ಪೇಮೆಂಟ್ ಸಿಸ್ಟಮಲ್ಲಿ ಏನಾಗುತ್ತೆ, ಆನ್ಲೈನ್ ಟ್ರಾನ್ಸಾಕ್ಷನನ್ನು ವಿತ್ ಆರ್ ವಿದೌಟ್ ಬ್ಯಾಂಕೇ ಬೇಕಂತ ಇಲ್ಲ. ಈ ಕ್ಲೌಡ್ ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಕ್ಲೌಡ್ ಬ್ಯಾಂಕಿಂಗನ್ನು ಮಾಡ್ಬೋದು. ಕ್ಲೌಡ್ ಬ್ಯಾಂಕಿಂಗ್ ತುಂಬ ಒಳ್ಳೆ ಎಕ್ಸಾಂಪಲ್ ಇದು. ಸೊ ನಿಮ್ಮ ಡೇಟಾಬೇಸನ್ನು ಇಟ್ಕೊಂಡು, ನಿಮ್ಮ ಅಕೌಂಟ್ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವಿಲ್ಲಿ ಸೆಕ್ಯೂರಾಗಿ ಟ್ರಾನ್ಸಾಕ್ಷನ್ಸನ್ನು ಮಾಡೋದನ್ನು ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ಅಂತ ನಾವಿಲ್ಲಿ ಕರಿಬೋದು. ವಾಟ್ ಈಸ್ ದ ಫೀಚರ್ಸ್ ಆಫ್ ದೆನ್ ಎಲೆಕ್ಟ್ರಾನಿಕ್ ಮನಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹೇಗಿರುತ್ತಪ್ಪ ಅಂದರೆ ಇಟ್ಸ್ ಅ ಸ್ಟೋರ್ ಆಫ್ ವ್ಯಾಲ್ಯೂ. ಜಸ್ಟ್ ಲೈಕ್ ಫಿಸಿಕಲ್ ಕರೆನ್ಸಿ, ಎಲೆಕ್ಟ್ರಾನಿಕ್ ಮನಿ ಈಸ್ ಆಲ್ಸೋ ಅ ಸ್ಟೋರ್ ಆಫ್ ವ್ಯಾಲ್ಯೂ. ಸೊ ಇದಕ್ಕೂ ಕೂಡ ನೀವು ಕಾಯಿನ್ಸು ಅಥವಾ ನೋಟಿಗೆ ಏನು ಬೆಲೆ ಇರುತ್ತೆ, ಈ ಡಿಜಿಟಲ್ ಮನಿ, ಈ ಮನಿಗೂ ಕೂಡ ಅದೇ ಬೆಲೆನೇ ಇರುತ್ತೆ. ಡಿಫ್ರೆಂಟ್ ಅನಿಸುತ್ತೆ ಏನಪ್ಪ ಅಂದರೆ ಎಲೆಕ್ಟ್ರಾನಿಕಲ್ ಸ್ಟೋರ್ ಆಗಿದೆ, ನಮ್ಮ ಕೈಗೆ ಸಿಗಲ್ಲ ಇದು, ಆಯಿತಾ. ನಮ್ಮ ಕೈಗೆ ಹಿಂಗೆ ಹಣ ಎಣ್ಸೋಕ್ಕೆ ಬರಲ್ಲ, ನೋಡೋಕ್ಕೆ ಬರಲ್ಲ, ಬಟ್ ಅದು ಆ ಕಾರ್ಡಲ್ಲಿ ಅಥವಾ ಆನ್ಲೈನ್ ಸಿಸ್ಟಮಲ್ಲಿ ಅದು ಸೇವ್ ಆಗಿರುತ್ತೆ. ಓಕೆ, ಅದನ್ನು ವಿಡ್ರಾ ಮಾಡೋ ತನಕ ಅದಿದೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ATMಗೆ ಹೋಗಿ ವಿಡ್ರಾ ಮಾಡಿದಾಗ ಅಥವಾ ಬ್ಯಾಂಕಿಗೆ ಹೋಗಿ ತೆಗೆದಾಗ ಮಾತ್ರ ನಮಗೆ ಇದು ಅಮೌಂಟು ಅಂತ ಈ ಥರ ಕಣ್ಣಿಗೆ ಕಾಣಿಸುತ್ತೆ. ಬಿಟ್ಟರೆ ಕಣ್ಣಿಗೆ ಕಾಣ್ದೇ ಒಂದು ಕಡೆ ಡಿಜಿಟಲ್ ಆಗಿ ಸ್ಟೋರ್ ಆಗಿರುತ್ತೆ ನಮ್ಮ ದುಡ್ಡು. ಸೊ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇದು ಒಂಥರ. ಸೊ ಇಟ್ಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತಲೇ ಹೇಳ್ತೀವಿ, ಬಿಕಾಸ್ ಇಟ್ ಈಸ್ ಯೂಸ್ ಟು ಪೇ ಫಾರ್ ದ ಪರ್ಚೇಸ್ ಆಫ್ ಗೂಡ್ ಆರ್ ವೆನ್ ಎಕ್ವೈರಿಂಗ್ ಅ
ಸರ್ವಿಸಸ್. ಸೊ ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಯಾವುದು ಸರ್ವಿಸ್ ತೊಗೋಬೇಕಾದ್ರೆ ನಾವು ಇದನ್ನು ದುಡ್ಡನ್ನು ಅಮೌಂಟನ್ನು ಬಳಸ್ಬೋದು. ಇಲ್ಲಿ ಯಾವ ಥರ ಅಮೌಂಟ್ ಅಂದರೆ ಕಣ್ಣಿಗೆ ಕಾಣಿಸ್ತಿರಲ್ಲ, ಬಟ್ ಅಲ್ಲಿ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಆ ಸ್ಟೋರೇಜು ವರ್ಚುವಲ್ ಕಾರ್ಡ್ಸ್ ಅಥವಾ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಥರ ಯೂಸ್ ಮಾಡಿ ನಾವಿಲ್ಲಿ ಏನು ಬೇಕಾದರೂ ಪರ್ಚೇಸ್ ಆಗ್ಬೋದು. ನೆಕ್ಸ್ಟ್ ಯೂನಿಟ್ ಆಫ್ ಅಕೌಂಟ್. ಜಸ್ಟ್ ಲೈಕ್ ಪೇಪರ್ ಕರೆನ್ಸಿ, the e-money provides a common measure of the value of the goods or service being transacted. ಸೊ ನೀವೇನೇ ಗೂಡ್ಸ್ ಪರ್ಚೇಸ್ ಮಾಡಿರಿ, ಏನೇ ಸರ್ವಿಸ್ ತೊಗೊಂಡ್ರು ಕೂಡ ಅದು ಕೂಡ ನಿಮಗೆ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ಮನಿಯಲ್ಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಕೂಡ ಏನಾಗಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ನೋಡೋಕ್ಕೆ ಸಿಗುತ್ತೆ. ದೆನ್ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್. ಸೊ ಇಟ್ ಈಸ್ ಯೂಸ್ಡ್ ಆಸ್ ಅ ಮೀನ್ಸ್ ಆಫ್ ಡೆಫರ್ಡ್ ಪೇಮೆಂಟ್ ಅಥವಾ ಇಟ್ ಯೂಸ್ ಆಸ್ ಅ ಟೂಲ್ ಆಫ್ ಪ್ರೊವೈಡಿಂಗ್ ದ ಕ್ರೆಡಿಟ್ ಫಾರ್ ರೀಪೇಮೆಂಟ್ ಎಟ್ ಅ ಫ್ಯೂಚರ್ ಡೇಟ್ ಅಂತ ಹೇಳ್ತೀವಿ. ಸೊ ನಿಮ್ಮಲ್ಲಿ ಏನೋ ಒಂದಿಷ್ಟು ಲಿಮಿಟನ್ನು ಕೊಡ್ತಾರೆ ಟ್ರಾನ್ಸಾಕ್ಷನ್ಸ್ಗೆ, ನೀವು ಅದನ್ನು ಬಳಸ್ಕೊಬೋದು. ಫಸ್ಟಿಗೆ ಬಳಸ್ಕೊಂಡು ಆದಮೇಲೆ ಒಂದು 30 ಡೇಸೋ 45 ಡೇಸೋ ಅಥವಾ ಅಪ್ ಟು 50 ಡೇಸ್ ತನಕ ಅವ್ರು ಏನು ಮಾಡ್ತಾರೆ, ಒಂದು ಕ್ರೆಡಿಟ್ ಲಿಮಿಟನ್ನು ಕೊಡ್ತಾರೆ. ಆ ಡ್ಯೂ ಡೇಟಿಗೆ ನೀವು ಬಳಸ್ಕೊಂಡಿರೋಂಥ ಅಮೌಂಟನ್ನು ಪೇ ಮಾಡಿದರೆ ಸಾಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮುಂಚೆನೇ ಬಳಸ್ಕೊಂಡು ಆಮೇಲೆ ಅದನ್ನು ಪೇಮೆಂಟ್ ಫ್ಯೂಚರ್ ಡೇಟಿಗೆ ರೀಪೇಮೆಂಟನ್ನು ಮಾಡೋವಂಥ ಸೌಲಭ್ಯ ಕೂಡ ನಮಗೆ ಇಲ್ಲಿ ಇಲೆಕ್ಟ್ರಾನಿಕ್ ಮನಿಯಲ್ಲಿ ಸಿಗುತ್ತೆ. ಸೊ ಹಾಗಾದರೆ ಅಡ್ವಾಂಟೇಜಸ್ ಏನು ಇಲೆಕ್ಟ್ರಾನಿಕ್ ಮನಿದು ಅಂದರೆ, ಇಟ್ ಇನ್ಕ್ರೀಸಸ್ ದ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ದ ಕನ್ವೀನಿಯನ್ಸು. ಸೊ ಡಿಜಿಟಲ್ ಆಗಿ ಮನಿ ಸೇವ್ ಆಗ್ತಿರೋದ್ರಿಂದ ಇಲ್ಲಿ ಯಾವುದೇ ಥರದ ಫಿಸಿಕಲ್ ಡೆಲಿವರಿ ಅಥವಾ ಫಿಸಿಕಲ್ ಪೇಮೆಂಟ್ ಇರೋದಿಲ್ಲ. ಸೊ ಹಿಯರ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಎಂಟರ್ಡ್ ಇಂಟು ಎನಿವೇರ್ ಇನ್ ದ ವರ್ಲ್ಡ್ ಎಟ್ ಎನಿ ಗಿವನ್ ಟೈಮ್ ವಿತ್ ಒನ್ ಕ್ಲಿಕ್ ಆಫ್ ಬಟನ್. ಸೊ ಒಂದೇ ಒಂದು ಕ್ಲಿಕ್ ಮಾಡೋದ್ರಿಂದ ನೀವು ಇಂಥ ಬೇಕು ಅಂಥ ಟ್ರಾನ್ಸಾಕ್ಷನ್ನ ನೀವು ಕೂತಲ್ಲಿಯೇ ಮಾಡಿ ಮುಗಿಸ್ಬೋದು. ದೆನ್ ಹಿಸ್ಟಾರಿಕಲ್ ರೆಕಾರ್ಡ್. ದ ಯೂಸೇಜ್ ಆಫ್ ಎಲೆಕ್ಟ್ರಾನಿಕ್ ಮನಿ ಏನಾಗಿದೆ ಅಂದರೆ ಇಟ್ ಇಸ್ ಬಿಕಮ್ ಪಾಪ್ಯುಲರ್ ಬಿಕಾಸ್ ಸೊ ಡಿಜಿಟಲ್ ಹಿಸ್ಟಾರಿಕಲ್ ರೆಕಾರ್ಡನ್ನು ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಮೇಡ್ ಸ್ಟೋರ್ ಆಗಿರುತ್ತೆ. ಸೊ ಟ್ರ್ಯಾಕ್ ಮಾಡೋದು ತುಂಬಾ ಸುಲಭ, ಆಯಿತಾ? ಸೊ ಏನು ಆಗಿದೆ, ಎಷ್ಟಾಗಿದೆ ಎಕ್ಸ್ಪೆಂಡಿಚರು, ಬಜೆಟಿಂಗ್ ಎಷ್ಟಾಗಿದೆ, ಯಾರಿಗೆ ದುಡ್ಡು ಹೋಗಿದೆ, ಹೇಗಾಗಿದೆ ಅಂತ ಟ್ರ್ಯಾಕ್ ಮಾಡೋವಂಥದ್ದು ತುಂಬಾ ಸುಲಭ ಈ ಮನಿಯಲ್ಲಿ. ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ನಮಗೆ ಟ್ರಾನ್ಸಾಕ್ಷನ್ ಡೀಟೇಲ್ಸು ಈಸಿಯಾಗಿ ಸಿಕ್ಬಿಡುತ್ತೆ. ಇಂಡಿವಿಜುವಲ್ಗೂ ಕೂಡ, ಕಂಪನಿಗೂ ಕೂಡ, ಇಕನಾಮಿಗೂ ಕೂಡ ಇದು ಕೌಂಟಿಂಗಿಗೆ ತುಂಬ ಈಸಿ ಆಗುತ್ತೆ ನಮಗೆ. ಸೊ ಇಟ್ ಪ್ರಿವೆಂಟ್ಸ್ ದ ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟೀಸ್. ಸೊ ಹಿಯರ್ e-money ಮೇಕ್ಸ್ ಅವೈಲೇಬಲ್ ಅ ಡೀಟೇಲ್ಡ್ ಹಿಸ್ಟಾರಿಕಲ್ ರೆಕಾರ್ಡ್ ಆಫ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್. ಹೇಳಿದ್ನಲ್ಲ, ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಟ್ರ್ಯಾಕ್ ಮಾಡೋವಂಥದ್ದು ಈಸಿ ಆಗಿರೋದ್ರಿಂದ ಸೊ ಎಲ್ಲರೂ ₹1 ಕೂಡ ಏನಾದರೂ ಚೇಂಜಸ್ ಆಯಿತು ಅಂದರೆ ಸೊ ಅಲ್ಲಿ ಇಮ್ಮಿಡಿಯೇಟಾಗಿ ನಮ್ಮ ಗಮನಕ್ಕೆ ಬರುತ್ತೆ. ಸೊ ಬ್ಲ್ಯಾಕ್ ಮನಿ ಮಾಡೋರಿಗೆ ಸಾಧ್ಯನೇ ಇಲ್ಲ. ಸೊ ಈ ಥರ ಇಲೆಕ್ಟ್ರಾನಿಕ್ ಮನಿ ಇದ್ದಾಗ ಅಲ್ಲಿ ಬ್ಲ್ಯಾಕ್ ಮನಿ ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ಬಿಕಾಸ್ ಅಲ್ಲಿ ಮಾಡಿದ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಿಗೂ ಇಟ್ ಟ್ರಾನ್ಸ್ಪರೆನ್ಸಿನ ತೋರಿಸ್ತಾ ಇರುತ್ತೆ. ಹಾಗಾಗಿ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಮಾಲ್ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು. ದೆನ್ ಇನ್ಸ್ಟಂಟೇನಿಯಸ್ ಅಂತ ಹೇಳ್ತೀವಿ. ಅಂದರೆ ಇಟ್ಸ್ ಮೀನ್ಸ್ ಎಕ್ಸ್ಪೀರಿಯನ್ಸು ಮುಂಚೆ ಯಾವತ್ತೂ ಇದನ್ನು ಮಾಡಿಲ್ಲ ನಾವು. ಹೊಸ ಟ್ರಾನ್ಸಾಕ್ಷನ್ಸ್ ಇದು. ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ ಸ್ಪ್ಲಿಟ್ ಸೆಕೆಂಡ್ಸು. ಏನು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಒಂದು ಸಿಂಗಲ್ ಕ್ಲಿಕ್ಕಿಗೆ ನಾವಿಲ್ಲಿ ಟ್ರಾನ್ಸಾಕ್ಷನ್ ಮುಗಿಸೋದ್ರಿಂದ ಸೊ ಇಲ್ಲಿ ಫಿಸಿಕಲ್ ಡೆಲಿವರಿ ಪೇಮೆಂಟು, ಕ್ಯೂವಲ್ಲಿ ನಿಲ್ಲೋದು, ವೇಟ್ ಮಾಡೋವಂಥದ್ದು ಅಂಥದ್ದು ಎಂತ ಏನೂ ಇರೋದಿಲ್ಲ. ನಿಮ್ಗೊಂದು ಇಂಟರ್ನೆಟ್ ಕನೆಕ್ಟಿವಿಟಿ ಇಟ್ಕೊಂಡು ನೀವು ಒಂದು ಕ್ಲಿಕ್ ಆಫ್ ಅ ಬಟನಲ್ಲಿ ಇಲ್ಲಿ ನೀವು ಈ ಪೇಮೆಂಟನ್ನು ಮಾಡ್ಬೋದು. ಪ್ರೈವಸಿ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ನೀವು ಇನ್ಸ್ಟೆಂಟಾಗಿ ನಿಮ್ಮ ಟ್ರಾನ್ಸಾಕ್ಷನ್ಸನ್ನು ಇಲ್ಲಿ ಮುಗಿಸ್ಬೋದು. ಸೊ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಸೆಕ್ಯೂರಿಟಿ. ಸೊ ಹಿಯರ್ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಸೆನ್ಸ್ ಆಫ್ ಸೆಕ್ಯೂರಿಟಿ. ಇಟ್ ಪ್ರಿವೆಂಟ್ಸ್ ದ ಲಾಸ್ ಆಫ್ ಪರ್ಸ್ನಲ್ ಇನ್ಫಾರ್ಮೇಷನ್. ಅಡ್ವಾನ್ಸ್ ಸೆಕ್ಯೂರಿಟಿ ಮೆಜರ್ಸ್ ಇರೋದ್ರಿಂದ ಇಲ್ಲಿ ಅಥೆಂಟಿಕೇಷನ್ ಇರುತ್ತೆ, ಟೋಕನೈಸೇಷನ್ ಇರುತ್ತೆ. ಸೊ ವೆರಿಫಿಕೇಷನ್ ಆಗ್ತಾ ಇರೋದ್ರಿಂದ ಇಲ್ಲಿ ನಮಗೆ ಫುಲ್ಲು ಅಥೆಂಟಿಸಿಟಿ ಸಿಗ್ತಿರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಫ್ರಾಡ್ಸ್ ಆಗೋದಾಗಲಿ, ಸ್ಕ್ಯಾಮ್ಸ್ ಆಗೋದಾಗಲಿ ತುಂಬಾ ಕಡಿಮೆ. ಆ್ಯಂಡ್ ಇಟ್ ಬ್ರಿಂಗ್ಸ್ ಆ್ಯನ್ ಇನ್ಕ್ರೀಸ್ಡ್ ಸೆನ್ಸ್ ಆಫ್ ಸೆಕ್ಯೂರಿಟಿ. ಹಾಗಾಗಿ ನೀವು ತೊಂದರೆ ಇಲ್ಲದೆ, ಟೆನ್ಷನ್ ಇಲ್ಲದೆ ಆರಾಮಾಗಿ ನಿಮ್ಮ ಪೇಮೆಂಟನ್ನು ನೀವಿಲ್ಲಿ ಮಾಡ್ಬೋದು, ಆಯಿತಾ? ಹಾಗಾದರೆ ಡಿಸ್ಅಡ್ವಾಂಟೇಜಸ್ ಇಲ್ವಾ ಅಂತ ನೀವು ಕೇಳ್ಬೋದು. ಪ್ರತಿಯೊಂದಕ್ಕೂ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಒಂದು ಕಡೆ ಒಳ್ಳೆಯದಾಗ್ತಿದೆ ಅಂದರೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಏನೊಂದು ತೊಂದರೆ, ಅನಾನುಕೂಲ ಇದ್ದೇ ಇರುತ್ತೆ. ಹಾಗಾದರೆ ಈ ಇಲೆಕ್ಟ್ರಾನಿಕ್ ಮನಿ ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ
ಸರ್ಟನ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ಬೋದು ಇದಕ್ಕೆ, ಬಿಕಾಸ್ ಇಲ್ಲಿ ಇಲೆಕ್ಟ್ರಾನಿಕ್ ಮನಿ ಕಂಪ್ಯೂಟರೈಸ್ ಡಿವೈಸಲ್ಲಿ ನಾವು ಸ್ಟೋರ್ ಮಾಡ್ತೀವಲ್ವ. ಸೊ ಕಂಪ್ಯೂಟ್ರು, ಲ್ಯಾಪ್ಟಾಪು, ಸ್ಮಾರ್ಟ್ ಬೋರ್ಡು, ಇಂಟರ್ನೆಟ್ ಕನೆಕ್ಷನ್, ಈ ಥರ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಬರೀ ಕಟ್ಟಡ ಅಂತ ತಿಳ್ಕೊಂಡಿರ್ತೀವಿ ನೀವು ಕೆಲವೊಂದು ಜನ. ಸೊ ಇನ್ಫ್ರಾಸ್ಟ್ರಕ್ಚರ್ ಡಸಂಟ್ ಮೀನ್ ಫಾರ್ ವಾಲ್ಸ್. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅದಕ್ಕೆ ಅನುಕೂಲ ಆಗೋಂಥ, ನೀವು ಲ್ಯಾಪ್ಟಾಪು, ಕಂಪ್ಯೂಟ್ರು, ಮೊಬೈಲ್ ಬಳಸ್ತಿದ್ದೀರಾ ಅಂದರೆ ಅದನ್ನೇ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವಿಲ್ಲಿ ಕರೆಯೋದು. ಓಕೆನಾ. ದೆನ್ ಪಾಸಿಬಲ್ ಸೆಕ್ಯೂರಿಟಿ ಬ್ರೀಚಸ್ ಅಥವಾ ಹ್ಯಾಕ್ಸು. ನೀವು ಎಷ್ಟೇ ಹುಷಾರಾಗಿರ್ತೀವಿ, ಹೌ ಮಚ್ ಕೇರ್ ವಿ ಆರ್ ಟೇಕಿಂಗ್, ವಿ ಹ್ಯಾವ್ ಫುಲ್ ಸ್ಟೆಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಟ್ರಸ್ಟ್ ಇನ್ ಇಲೆಕ್ಟ್ರಾನಿಕ್ ಮನಿ ಅಥವಾ ಇ ಬ್ಯಾಂಕಿಂಗ್ ಅಂತ ಅಂತ್ರಿ ಅಂತ ಅಂದರೆ ಅಲ್ಲಿ ಒಂದು ಹ್ಯಾಕ್ ಆಗುವಂಥ ಚಾನ್ಸಸ್ ಯಾವಾಗಲೂ ಇರುತ್ತೆ, ಆಯಿತಾ. ಸೊ ದೆರ್ ಈಸ್ ಆಲ್ವೇಸ್ ಅ ಚಾನ್ಸ್ ಆಫ್ ಲೀಕಿಂಗ್ ದ ಪ್ರೈವೇಟ್ ಇನ್ಫಾರ್ಮೇಷನ್. ಇಟ್ ಕ್ಯಾನ್ ಲೀಡ್ ಟು ಮನಿ ಲಾಂಡ್ರಿಂಗ್. ದೆನ್ ಆನ್ಲೈನ್ ಸ್ಕ್ಯಾಮ್ಸು. ಸೊ ಆನ್ಲೈನ್ ಸ್ಕ್ಯಾಮ್ ತುಂಬಾ ಆಗುತ್ತೆ. ನಿಮ್ಮ ಬ್ಯಾಂಕಿಂದ ಹಿಂಗೆ ಬಂದಿದೆ, ಹ್ಯಾಗೆ ಬಂದಿದೆ, ನಿಮ್ಮ ಕಾರ್ಡ್ ಡೀಟೇಲ್ಸ್ ಕೊಡಿ, ಒ ಟಿ ಪಿ ಬಂದಿದೆ, ಒ ಟಿ ಪಿ ಡೀಟೇಲ್ಸ್ ಹೇಳಿ, ನಿಮಗೆ ಇಮಿಡಿಯೇಟಾಗಿ ನಾವು ಈ ಫೆಸಿಲಿಟಿ ಕೊಡ್ತೇವೆ, ಆಯಿತಾ. ಈ ಥರ ಏನೋ ಕಾಲ್ಸ್ ಬಂದು ನಿಮಗೆ ಮೋಸ ಹೋಗೋ ಥರ ಮಾಡ್ತಿರುತ್ತೆ. ಅದು ಆನ್ಲೈನ್ ಸ್ಕ್ಯಾಮ್ಸ್ ಕೂಡ ತುಂಬಾ ಆಗುತ್ತೆ ಈ ಪೇಮೆಂಟಲ್ಲಿ. ಹಾಗಾಗಿ ಮಕ್ಕಳೇ ಯಾವತ್ತೂ ಹುಷಾರಾಗಿರಿ. ಯಾರೇ ಫೋನ್ ಮಾಡಿ ನಾವು ಬ್ಯಾಂಕಿಂದ ಫೋನ್ ಮಾಡ್ತಿದ್ದೀವಿ ಅಂತ ಸುಳ್ಳು ಹೇಳಿ ನಿಮಗೆ ಒ ಟಿ ಪಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಒ ಟಿ ಪಿ ಯಾರೊಂದಿಗೂ ಕೂಡ ಶೇರ್ ಮಾಡಬೇಡಿ. ದಯವಿಟ್ಟು ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಡೋಂಟ್ ಶೇರ್ ಯುವರ್ ಒ ಟಿ ಪಿ 4 ಡಿಜಿಟ್ ಒ ಟಿ ಪಿ ವಿತ್ ಎನಿ ಒನ್. ಅದು ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಆಗುತ್ತೆ. ನೀವು ಒಂದು ಸಲ ಒ ಟಿ ಪಿ ಕೊಟ್ಟರೆ ಹೋಯಿತು ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಅಂತ ಅಂದ್ಕೊಂಬಿಡಿ. ಸೊ ನೆವರ್ ಎವರ್ ಶೇರ್ ಒ ಟಿ ಪಿ ವಿತ್ ಎನಿ ಒನ್. ಸೊ ದೀಸ್ ಆರ್ ದ ರೆಫರೆನ್ಸ್ ಬುಕ್ಸ್ ಯಾವುದಾದ್ರು ಅಂತ ನಾನು ಮಾಡಿರೋದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.